ಭಗವದ್ಗೀತೆಯ 2ನೇ ಅಧ್ಯಾಯವನ್ನ ಶುರು ಮಾಡ್ತಾ ಇದೀವಿ. ಈಗ ಆಕ್ಚುಲ್ ಆಗಿ ನೋಡಿದ್ರೆ 2ನೇ ಅಧ್ಯಾಯದಲ್ಲೇ ಭಗವದ್ಗೀತೆ ಮುಗ್ದೋಗುತ್ತೆ. ಆಮೇಲೆ ಅರ್ಜುನನ ಕ್ವಶನ್ ನ ಸಾಲ್ವ್ ಮಾಡ್ತಾ 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 ಅದು 18ನೇ ಅಧ್ಯಾಯ ತನಕ ಹೋಗುತ್ತೆ. ಸೊ ಹಾಗಾಗಿ 2ನೇ ಅಧ್ಯಾಯ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಬರೀ ಅರ್ಜುನನೇ ಮಾತಾಡಿದ್ದು, ಕೃಷ್ಣ ಮಾತಾಡ್ಲೇ ಇಲ್ಲ. ಕೃಷ್ಣನಿಗೆ ಅದಕ್ಕೆ ಎಲ್ಲವನ್ನು ಬಲ್ಲವನು ಅಂತ ಹೇಳೋದು. ಯಾವಾಗ ಅರ್ಜುನ ಫುಲ್ ಡಿಪ್ರೆಸ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವಾಗ ಕೃಷ್ಣ ಮಾತಾಡೋದಿಲ್ಲ, ಬರೀ ಕೇಳಿಸ್ಕೊಳ್ತಾ ಹೋಗ್ತಾನೆ. ನೀವು ಇದನ್ನ ಸೈಂಟಿಫಿಕ್ ಆಂಗಲ್ ಇಂದ ನೋಡಿದ್ರೆ ಸೈಕಾಲಜಿ ಹೇಳುತ್ತೆ, ಯಾವಾಗ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇರ್ತಾನೆ ಅವನ ಮುಂದೆ ನೀನ್ ಮಾತಾಡ್ಬೇಡ, ಅವ್ನು ಮಾತಾಡೋದನ್ನ ಕೇಳಿಸ್ಕೊ. ಎಲ್ಲಿ ತನಕ ಕೇಳಿಸ್ಕೊ ಅಂದ್ರೆ ಅವನ ಮಾತು ಎಲ್ಲಿ ನಿಲ್ಲಿಸ್ತಾನೆ, ಅವನ ಒಳಗಿರೋ ನೆಗೆಟಿವಿಟಿನೆಲ್ಲ ಹೊರಗಾಕೋ ತನಕ ನೀನು ಕೇಳಿಸ್ಕೊ ಅಂತ. ಇಲ್ಲಿ ಕೃಷ್ಣ ಕೂಡ ಅದನ್ನೇ ಮಾಡ್ತಾ ಇರೋದು. ಹಾಗೆ ಮೊದಲನೇ ಅಧ್ಯಾಯವನ್ನ ಧೃತರಾಷ್ಟ್ರ ಸ್ಟಾರ್ಟ್ ಮಾಡಿದ್ ನೋಡಿದ್ವಿ, ಸಂಜಯ ರಿಪೋರ್ಟ್ ಮಾಡಿದ್ ನೋಡಿದ್ವಿ, ದುರ್ಯೋಧನ ತನ್ನ ಸ್ಟ್ರಾಟಜಿಸ್ ಮಾಡಿದ್ನ ನೋಡಿದ್ವಿ, ಅರ್ಜುನನ ಗೋಳಾಟನೂ ನೋಡಿದ್ವಿ. ಕೊನೆಗೆ ಸಂಜಯ ಅರ್ಜುನ ಈ ತರ ಗಾಂಡೀವನ್ನ ಬಿಟ್ಟು ರಥದಲ್ಲಿ ಸುಮ್ಮನೆ ಕೂತ್ಕೊಂಡ ಅಂತ ರಿಪೋರ್ಟ್ ಅನ್ನು ಕೇಳಿದ್ವಿ. ಈಗ 2ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಸಂಜಯನೇ ಮಾತಾಡ್ತಾನೆ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಲೌಕಿಕ ಅನುಕಂಪ, ಪ್ರಲಾಪ ಹಾಗೆ ಕಂಬನಿಯನ್ನ ತುಂಬಿದ ಅರ್ಜುನನ ಕಂಡು ಕೃಷ್ಣ ಮಧುಸೂದನ ಹೀಗೆ ಹೇಳ್ತಾನಂತೆ. ಇಲ್ಲಿ ಮಧುಸೂದನ ಅನ್ನೋ ವರ್ಡ್ ನ ಯೂಸ್ ಮಾಡ್ತಿದ್ದಾನೆ. ಯಾಕಂತ ಅಂದ್ರೆ ಮಧು ಅನ್ನೋ ರಾಕ್ಷಸನ್ನ ಕೊಂದವನು ಮಧುಸೂದನ ಕೃಷ್ಣ. ಹಾಗೆ ಈ ಡೌಟ್, ತಪ್ಪು ಪರಿಕಲ್ಪನೆಗಳನ್ನ ಏನೆಲ್ಲ ಇಟ್ಕೊಂಡಿದ್ದಾನೆ ಅರ್ಜುನ, ಅವೆಲ್ಲ ಒಂಥರ ರಾಕ್ಷಸರ ತರ ಅರ್ಜುನೇ ಕಾಡ್ತಾ ಇದಾವೆ. ಹಾಗಾಗಿ ಅದನ್ನ ಕೊಂದು ಹಾಕ್ಲಿಕ್ಕೆ ಮಧುಸೂದನನೇ ಆಗ್ಬೇಕು ಅಂತ ಸಂಜಯ ಕೂಡ ಇಂಡಿಕೇಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಹಾಗಾಗಿ ಮಧುಸೂದನಾದ ಕೃಷ್ಣ 2ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಮಾತಾಡ್ತಾನೆ. ನೋಡ ಮುಂದೆ. ಹರೇ ಕೃಷ್ಣ. ಇದ್ರೆ ಕೃಷ್ಣನಂತ ಫ್ರೆಂಡ್ ಇರ್ಬೇಕಂತ ಸುಮ್ನೆ ಹೇಳೋದಿಲ್ಲ. ಬದುಕಿನಲ್ಲಿ ನೊಂದು ಮಾನಸಿಕವಾಗಿ ಕುಗ್ಗಿ ಹೋದ ನಿಮ್ಮ ಸ್ನೇಹಿತನನ್ನ ಯಾವ ರೀತಿ ಮೇಲೆತ್ಬೇಕು ಅಂತ ಕೃಷ್ಣ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಕೃಷ್ಣ ಆಸ್ ಅ ಫ್ರೆಂಡ್ ಅರ್ಜುನ್ಗೆ ಹೇಳ್ತಿದ್ದಾನೆ, ನೀನು ವೀಕ್ ಅಲ್ಲ ಅರ್ಜುನ, ನನ್ಗೆ ಗೊತ್ತು. ಯಾಕಂತ ಅಂದ್ರೆ ಆ ಪರಮಶಿವನ ಹತ್ತಿರನೇ ಹೋರಾಡಿ ಅವನ ಕೈಯಿಂದನೇ ಸೈ ಅನ್ಸ್ಕೊಂಡ್ ಬಂದಿರೋನಿದ್ಯಾ. ಹಾಗೆ ಅದೆಷ್ಟೋ ಯುದ್ಧಗಳನ್ನ ಗೆದ್ಕೊಂಡ್ ಬಂದಿರೋನಿದ್ಯಾ. ಹಾಗೆ ನೀನು ಬದುಕಿನ ಮಹತ್ವವನ್ನು ತಿಳ್ಕೊಂಡಿರೋನಾಗಿರೋದ್ರಿಂದ ಈ ಕಲ್ಮಶ, ವೀಕ್ನೆಸ್ ನಿನಗೆ ಭೂಷಣವನ್ನ ತರೋದಿಲ್ಲ. ಯಾಕಂತಂದ್ರೆ ಇದು ನಿನ್ನ ಸ್ವರ್ಗಕ್ಕೂ ಕೊಂಡೊಯ್ಯೋದಿಲ್ಲ, ಹಾಗೆ ನಿನ್ನ ಅಕೀರ್ತಿ ಅಂದ್ರೆ ಅಪಕೀರ್ತಿಗೆ ನಿನ್ನನ್ನ ಈಡ್ ಮಾಡುತ್ತೆ ಅಂತ. ಹಾಗಾಗಿ ಕೃಷ್ಣ ಅರ್ಜುನನ್ನ ಮತ್ತೆ ಅವನಿಗೆ ಬಂದಿರೋ ವೀಕ್ನೆಸ್ ಅನ್ನ ಸಪರೇಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದನ್ನ ನಾವು ನಮ್ಮ ಲೈಫಲ್ಲೂ ಅರ್ಥ ಮಾಡ್ಕೋಬಹುದು. ನಮ್ಗೆ ಒಂದೊಂದ್ಸಲ ಪ್ರಾಬ್ಲಮ್ ಬಂದಾಗ ನಾವೇ ಪ್ರಾಬ್ಲಮ್ ಅಂದ್ಕೊಂಡ್ಬಿಡ್ತೀವಿ. ನಮಗೆ ಪ್ರಾಬ್ಲಮ್ನ ಮತ್ತೆ ನಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಕೃಷ್ಣ ಮಾನಸಿಕವಾಗಿ ಕುಗ್ಗೋಗಿರೋ ಅರ್ಜುನನ ವೀಕ್ನೆಸ್ ನ ತೆಗೆದಾಕಿ ಅವನನ್ನ ಮೇಲೆ ಎತ್ತೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಮುಂದಿನ ಲೆಸನ್ ನ ಕಲಿಯೋಣ. ಹರೇ ಕೃಷ್ಣ. ಯಾವಾಗ ಬ್ರಾಹ್ಮಣನ ಮಗನಾದವನು ಪಾಪದ ಕೆಲಸ ಮಾಡ್ತಾನೆ, ಅವನು ಹೆಸರಿಗಷ್ಟೇ ಬ್ರಾಹ್ಮಣ. ಅದೇ ರೀತಿನಲ್ಲಿ ಕ್ಷತ್ರಿಯನ ಮಗನಾದವನು ಯುದ್ಧ ಮಾಡದೆ ಯುದ್ಧದಿಂದ ಓಡ್ತಾನೆ, ಅವನು ಹೆಸರಿಗಷ್ಟೇ ಕ್ಷತ್ರಿಯ. ಇಂತಹ ಕ್ಷತ್ರಿಯರು ಮತ್ತೆ ಬ್ರಾಹ್ಮಣರು ಅವರ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅನ್ನೋದು ಕೃಷ್ಣನ ಒಪಿನಿಯನ್. ಆದ್ದರಿಂದ ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾನೆ, ಈ ರೀತಿ ಹೇಳಿ ಆಗ್ಬೇಡ, ಇದು ನಿನಗೆ ಯೋಗ್ಯವಲ್ಲ. ನೀನು ಯಾರು ಶತ್ರುಗಳಿಗೆ ತಾಪವನ್ನುಂಟು ಮಾಡ್ತಿದ್ದವನು. ಈ ಹೃದಯ ದೌರ್ಬಲ್ಯ, ಹಾರ್ಟ್ ವೀಕ್ನೆಸ್ ನಿನ್ನಂಥವ್ರಿಗೆಲ್ಲ ಅರ್ಜುನ ಮೇಲೆದ್ದೆರಡು ಯುದ್ಧ ಮಾಡು ಅಂತ ಕೃಷ್ಣ ಹೇಳಿದ್ರೆ, ಅರ್ಜುನ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ನ ಕೃಷ್ಣನಿಗೆ ಕೊಡ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ. ಈ ಶ್ಲೋಕ ಬಂದು ಕ್ಲೈಬ್ಯಮ್ಮಾಸ್ಮ ಗಮಾ ಪಾರ್ಥ ನೈತಾತ್ವಯ ಉಪಪಾದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅರ್ಜುನ ಕೃಷ್ಣ ಕೇಳ್ತಾನೆ, ಹೇ ಮಧುಸೂದನ, ಮಾತಿನಲ್ಲೇ ನಾವು ಹಿರಿಯರ ಹತ್ರ ಜಗಳ ಮಾಡಬಾರದು ಅಂತಿದೆ. ಅಂದ್ಮೇಲೆ ನನ್ನ ತಾತ ಭೀಷ್ಮ ಪಿತಾಮಹರು, ಹಾಗೆ ನನಗೆ ಶಸ್ತ್ರಾಸ್ತ್ರಗಳನ್ನ ಹೇಳಿಕೊಟ್ಟ ದ್ರೋಣರು, ಅವರು ನನಗೆ ಪೂಜಾರ್ಹರು. ಅವ್ರೇನಾದ್ರೂ ನನಗೆ ಯುದ್ಧದಲ್ಲಿ ಬಾಣಗಳನ್ನ ಹೊಡೆದ್ರೆ ಅವ್ರಿಗೆ ಪ್ರತಿದಾಳಿಯನ್ನ ನಾನು ಯಾವ ರೀತಿ ಮಾಡ್ಲಿ ಕೃಷ್ಣ? ನೀನೇನಾದ್ರೂ ನಿನ್ನ ಅಜ್ಜ ಉಗ್ರಸೇನ ಮೇಲೆ ಅಥವಾ ಗುರು ಸಂದೀಪನಿ ಮುನಿ ಮೇಲೆ ಯಾವತ್ತಾದ್ರೂ ಆಕ್ರಮಣ ಮಾಡಿದೆ ಕೃಷ್ಣ? ನೀನೇ ಮಾಡಿಲ್ಲ, ಮತ್ತೆ ನನಗೆ ಹೇಳ್ತಿದೆಯಲ್ಲ ಅನ್ನೋ ತರ ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮುಂದುವರೆಸಿ ಹೇಳ್ತಾನೆ, ನನ್ನ ಗುರುಗಳಂತಹ ಮಹಾನುಭಾವರನ್ನು ನಾನು ಕೊಂದು ಜೀವಿಸೋಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕೋದು ಮೇಲು. ಅವರು ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನ ಆಸೆ ಪಡ್ತಾ ಇದ್ದಾರೆ, ಅದು ಒಂದು ಕಡೆ. ಆದರೂ ಕೂಡ ಅವರು ನನ್ನ ಹಿರಿಯರು. ಹಾಗಾಗಿ ನಾನೇನಾದ್ರೂ ಅವ್ರನ್ನ ಕೊಂದ್ರೆ ನಾನು ಅನುಭವಿಸುವಂತ ಎಲ್ಲಾ ಭೋಗಗಳಿಗೂ ಅವರ ರಕ್ತ ಅಂಟಿರುತ್ತೆ ಕೃಷ್ಣ ಅಂತಿದ್ದಾನೆ. ಅರ್ಜುನ ಹೇಳ್ತಿರೋದೆಲ್ಲ ಒಪ್ಬೇಕಾದ್ದೆ. ಆದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನ ಮಾಡುವಂತ ಅಥವಾ ವಿವೇಚನೆಯನ್ನ ಕಳೆದುಕೊಂಡು ನಡೆದುಕೊಳ್ಳುವಂತ ಗುರುವನ್ನ ಅವನು ತ್ಯಜಿಸಲು ಅರ್ಹನು ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ದುರ್ಯೋಧನ ಆರ್ಥಿಕ ನೆರವನ್ನ ಭೀಷ್ಮರಿಗೆ ಮತ್ತೆ ದ್ರೋಣರಿಗೆ ಕೊಟ್ಟಿದ್ದ ಅಂದ ಮಾತ್ರಕ್ಕೆ ಅವರು ಅಧರ್ಮದ ಪಾರ್ಟಿ ಸೇರಿದ್ರಲ್ಲ, ಇದು ನ್ಯಾಯನಾ? ಇಲ್ವೇ ಇಲ್ಲ. ಬರೀ ಆರ್ಥಿಕ ಪರಿಸ್ಥಿತಿಯನ್ನ ಪರಿಗಣಿಸಿ ಅವರು ಈ ಸ್ಥಾನವನ್ನ ತಾವು ತೆಗೆದುಕೊಳ್ಬಾರ್ದಿತ್ತು.
ಹಾಗಾಗಿ ಈ ಸನ್ನಿವೇಶದಲ್ಲಿ ಭೀಷ್ಮರಾಗ್ಲಿ ದ್ರೋಣರಾಗ್ಲಿ ತಮ್ಮ ಗುರುಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಅರ್ಜುನ ನಾನು ಅವ್ರನ್ನ ಸಾಯಿಸಿದ್ರೆ ನಾನು ಅನುಭವಿಸುವ ಎಲ್ಲಾ ಭೋಗಕ್ಕೆ ಅವರ ರಕ್ತ ಅಂಟಿರುತ್ತೆ ಅನ್ನೋ ಭಾವದಿಂದ ಮಾತಾಡ್ತಾ ಇದ್ದಾನೆ. ಶ್ಲೋಕವನ್ನ ಹೇಳೋದಾದ್ರೆ, ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವ ಅರಿಸೂದನ. ಡಿಫ್ರೆಂಟ್ ಆಂಗಲ್ ಇಂದ ಯೋಚನೆ ಮಾಡಿ ಅರ್ಜುನ ಎಷ್ಟು ಕನ್ಫ್ಯೂಸ್ ಆಗಿ ಹೋಗಿದ್ದಾನೆ ಅಂತ ಅಂದ್ರೆ, ಅರ್ಜುನ ಕೇಳ್ತಿದ್ದಾನೆ ಕೃಷ್ಣನ್ಗೆ, ಕೌರವರನ್ನ ಸೋಲ್ಸೋದು ಉತ್ತಮನ ಅಥವಾ ನಾವೇ ಅವರಿಂದ ಸೋಲೋದು ಉತ್ತಮನ? ಈ ಎರಡರಲ್ಲಿ ಯಾವ್ದು ಉತ್ತಮ ನನಗಂತೂ ಗೊತ್ತಾಗ್ತಿಲ್ಲ. ನಾವೇನಾದ್ರೂ ಧೃತರಾಷ್ಟ್ರನ ಮಕ್ಕಳು ಕೌರವರನ್ನ ಕೊಂದ್ರೆ ನಮಗೆ ಬದುಕೋ ಆಸೆ ಅಂತೂ ಇರೋದಿಲ್ಲ, ಆದ್ರೂ ಕೂಡ ಅವರೇ ನಮ್ಮ ಮುಂದೆ ಈ ರಣರಂಗದಲ್ಲಿ ನಿಂತಿದ್ದಾರೆ ಅಂತ. ಯುದ್ಧ ಮಾಡೋದು ಕ್ಷತ್ರಿಯನ ಕರ್ತವ್ಯನೇ ಸರಿ, ಆದ್ರೂ ಕೂಡ ಈ ಅನಗತ್ಯ ಹಿಂಸೆಯನ್ನ ಮಾಡೋದ್ ಮೇಲ ಅಥವಾ ನಾನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸೋದ್ ಮೇಲೋ ಅನ್ನೋದು ಅರ್ಜುನನ ಕ್ವಶನ್ ಈಗ. ಯಾಕಂತಂದ್ರೆ ಅರ್ಜುನ ಕ್ಷತ್ರಿಯತನವನ್ನ ಬಿಟ್ಟ ಅಂತ ಅಂದ್ರೆ ಅವ್ನು ಥಿಂಕ್ ಮಾಡ್ತಿರೋದು ನನಗೆ ಭಿಕ್ಷೆ ಬೇಡೋದೊಂದೇ ದಾರಿ ಅಂತ. ಇನ್ಫ್ಯಾಕ್ಟ್ ಅರ್ಜುನನ ಪಾಂಡವ ಸೈನ್ಯ ಗೆಲ್ತು ಅಂದ್ರೂ ಕೂಡ ಅವನು ಅದನ್ನ ಸೋಲು ಅಂತಾನೆ ಪರಿಗಣಿಸ್ತಾ ಇದ್ದಾನೆ. ಯಾಕಂತಂದ್ರೆ ಧೃತರಾಷ್ಟ್ರನ ಮಕ್ಕಳು ಕೌರವರನ್ನ ಕೊಂದ್ಬಿಟ್ಟು ನಾನು ಯಾವ ರೀತಿ ಬದುಕೋ ಆಸೆನೆ ಹೋಗ್ಬಿಡುತ್ತಲ್ಲ ಅಂತ. ಇಲ್ಲಿ ಶ್ರೀಲ ಪ್ರಭುಪಾದರು ಕರೆಕ್ಟಾಗಿ ಅರ್ಜುನನ ಕ್ವಾಲಿಟೀಸ್ನ ಪಾಯಿಂಟ್ ಔಟ್ ಮಾಡ್ತಾರೆ. ಅವನು ರಾಜವಂಶದಲ್ಲಿ ಹುಟ್ಟಿದ್ರು ಕೂಡ ನಾನು ಭಿಕ್ಷುಕನಾಗಿ ಬದುಕಲಿಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋ ಡಿಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಗ್ರೇಟ್ ಡಿವೋಟಿ ಅಂದ್ರೆ ಶ್ರೇಷ್ಠ ಭಕ್ತನ ಕ್ವಾಲಿಟಿ ಇದು ಅಂತ. ವೈಷ್ಣವ ಪರದುಃಖ ದುಃಖಿ ಅಂತ ಹೇಳ್ತಾರೆ. ಹಾಗಂದ್ರೆ ಯಾರು ವಿಷ್ಣು ಭಕ್ತನಾಗಿದ್ದಾನೆ ಅವನು ಪರರ ದುಃಖವನ್ನ ನೋಡಿ ಅವನು ಕೂಡ ದುಃಖಿಸ್ತಾನಂತೆ. ಆದ್ರೆ ಈ ವರ್ಲ್ಡ್ ಅಂದ್ರೆ ಈ ಜಗತ್ತನ್ನ ನೋಡಿ ಪರ ದುಃಖ ಸುಖಿ ಆಗ್ಬಿಟ್ಟಿದಾರಲ್ಲ, ಅಂದ್ರೆ ಬೇರೆಯವನು ದುಃಖದಲ್ಲಿದ್ದಾನೆ ಅಂತಂದ್ರೆ ಇವನು ಖುಷಿ ಪಡ್ತಾ ಇರ್ತಾನೆ. ಆದ್ರೆ ಅರ್ಜುನ ಗುಣ ಅದಾಗಿರ್ಲಿಲ್ಲ. ಯಾಕಂತ ಅಂದ್ರೆ ಅವನು ವೈಷ್ಣವ, ಅವನು ವಿಷ್ಣುವಿನ ಭಕ್ತನಾಗಿದ್ದ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಅರ್ಜುನ ಮುಕ್ತಿಗೂ ಕೂಡ ಎಲಿಜಿಬಲ್ ಆಗಿದ್ದ ಅಂತ. ಯಾಕಂತ ಅಂದ್ರೆ ಭಕ್ತಿ ಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ. ಜ್ಞಾನ ಭಕ್ತಿ ಬೇಕು ಅಂತ ಅಂದ್ರೆ ಇಂದ್ರಿಯಗಳನ್ನ ಯಾವ ರೀತಿ ನಿಗ್ರಹಿಸಬೇಕು ಅಂತ ತಿಳಿದಿರ್ಬೇಕು. ಅರ್ಜುನ ಆಗ್ಲೇ ಇಂದ್ರಿಯಗಳನ್ನ ನಿಗ್ರಹಿಸಿ ಬಿಟ್ಟಿದ್ದಾನೆ ಅಂತ. ಹಾಗಾಗಿ ಅರ್ಜುನ ಎಲ್ಲಾ ಗುಣಗಳಲ್ಲಿಯೂ ಸಮರ್ಥನಾಗಿದ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ. ಮುಂದಿನ ಶ್ಲೋಕವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಯಾಕಂತಂದ್ರೆ ಭಗವದ್ಗೀತೆಯ ಟ್ವಿಸ್ಟ್ ಸ್ಟಾರ್ಟ್ ಆಗೋದೇ ಮುಂದಿನ ಶ್ಲೋಕದಲ್ಲಿ. ಜೈ ಭಗವದ್ಗೀತಾ, ಹರೇ ಕೃಷ್ಣ. ಗಮನವಿಟ್ಟು ಕೇಳಿ, ಈ ಶ್ಲೋಕ ಭಗವದ್ಗೀತೆಯ ಟರ್ನಿಂಗ್ ಪಾಯಿಂಟ್. ಈ ಜಗತ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಎಲ್ಲರಿಗೂ ಕೂಡ ಗೊಂದಲಗಳು ಬರ್ತಾನೆ ಇರ್ತವೆ. ಈ ಗೊಂದಲಗಳು ಕನ್ಫ್ಯೂಷನ್ಸ್ ಹೇಗೆ ಅಂತ ಅಂದ್ರೆ, ಯಾರು ಕೂಡ ಉರಿಯನ್ನ ಹೊತ್ತಿಸ್ದೇನೆ ಹೇಗೋ ಒಂದು ಅದರ ಪಾಡಿಗೆ ಅದು ಹತ್ಕೊಂಡು ಪ್ರಜ್ವಲಿಸಿ ಉರಿಯೋ ಕಾಡ್ಗಿಚ್ಚಿನಂತೆ ಈ ಗೊಂದಲಗಳು. ಹೇಗೆ ಯಾರಿಗೂ ಕೂಡ ಈ ಕಾಡ್ಗಿಚ್ಚು ಬೆಂಕಿ ಬೇಡ ಆದ್ರೂ ಕೂಡ ಹೊತ್ಕೊಂಡಿರುತ್ತೆ, ಅದೇ ರೀತಿಯಲ್ಲಿ ಈ ಗೊಂದಲಗಳು ಯಾರಿಗೂ ಬೇಡ ಕನ್ಫ್ಯೂಷನ್ಸ್, ಆದ್ರೂ ಕೂಡ ನಮ್ಮ ಹೆಜ್ಜೆ ಹೆಜ್ಜೆಗೂ ಬರ್ತಾನೆ ಇರುತ್ತೆ. ಆ ರೀತಿಯ ಕನ್ಫ್ಯೂಷನ್ಸ್ ಗೊಂದಲಗಳು ಬಂದಾಗ ನಮಗೆ ದಿಕ್ಕೇ ತೋಚೋದಿಲ್ಲ, ಡೈರೆಕ್ಷನ್ ಲೆಸ್ ಆಗಿರ್ತೀವಿ. ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಗೊಂದಲದಲ್ಲಿರೋ ಅರ್ಜುನ ಮಾಡಿ ನಮಗೆ ತೋರಿಸ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಹಾಗಂದ್ರೆ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನು ಕನ್ಫ್ಯೂಷನ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಯಾವುದು ನನ್ನ ಕರ್ತವ್ಯ ಅಂತ. ಇದರಿಂದ ನನ್ನ ಚಿತ್ತ ಹೃದಯ ಎಲ್ಲ ದಿಗ್ಭ್ರಾಂತಗೊಂಡಿದೆ. ಹಾಗಾಗಿ ಯತ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಇಂಥ ಸ್ಥಿತಿನಲ್ಲಿ ನನಗೆ ಶ್ರೇಯಸ್ಕರವಾದದ್ದು ಯಾವುದು ಅಂತ ನನಗೆ ಏನೂ ತಿಳಿತಿಲ್ಲ. ಹಾಗಾಗಿ ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನಾನು ನಿನ್ನ ಶಿಷ್ಯನಾಗ್ತಾ ಇದ್ದೀನಿ, ನೀನು ನನಗೆ ಯಾವುದು ಉತ್ತಮ ಅನ್ನೋದನ್ನು ಗೈಡ್ ಮಾಡು ಕೃಷ್ಣ ಅಂತ ಹೇಳ್ತಿದ್ದಾನೆ. ಇಲ್ಲಿ ತನಕ ನೋಡಿದ್ರೆ ಮಹಾನ್ ಪರಾಕ್ರಮಿಯಾದ ಅರ್ಜುನ ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ 1000 ಕಾರಣಗಳನ್ನ ಕೃಷ್ಣನಿಗೆ ಕೊಟ್ಟ. ಆದರೆ ಯುದ್ಧ ಮಾಡಬಾರ್ದು ಅಂತಾನೆ ಕರೆಕ್ಟಾಗಿ ಡಿಸೈಡ್ ಮಾಡ್ತಾ ಇದ್ದಾನ? ಅದೂ ಇಲ್ಲ. ಫುಲ್ಲಿ ಕನ್ಫ್ಯೂಷನ್ ಇಂದ ಡೈರೆಕ್ಷನ್ ಲೆಸ್, ಯಾವ ದಿಕ್ಕು ತೋಚದೇನೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಈ ಫ್ರೆಂಡ್ಸ್ ಮಧ್ಯೆ ಇರೋ ಟಾಕ್ನ ನಿಲ್ಲಿಸ್ಬಿಟ್ಟು ನಾನೀಗ ಗಂಭೀರವಾದ ಮಾತುಕತೆ ನಿನ್ನ ಜೊತೆ ಆಡಬೇಕು. ಹಾಗಾಗಿ ನಾನು ನಿನಗೆ ಶರಣಾಗ್ತಿದ್ದೀನಿ ಕೃಷ್ಣ, ನೀನೇ ಪರಮ ಗುರು. ನಾವು ಹೇಳ್ತೀವಲ್ಲ, ಕೃಷ್ಣಂ ವಂದೇ ಜಗದ್ಗುರು. ಹಾಗಾಗಿ ನನಗೆ ಶ್ರೇಯಸ್ಕರವಾದದ್ದು ಯಾವುದು ಅಂತ ನಿನಗೆ ಗೊತ್ತು, ನೀನು ಪರಮಗುರು, ನನಗೆ ಅದನ್ನು ಬೋಧಿಸು, ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ. ಈ ಶ್ಲೋಕದಿಂದ ಇನ್ನೂ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕಲಿಯೋದಿದೆ, ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಹರೇ ಕೃಷ್ಣ. ನಾನು ದುಡ್ಡು ಮಾಡಿ ಆಸ್ತಿ ಪಾಸ್ತಿಯನ್ನ ಗಳಿಸ್ಬಿಟ್ರೆ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಟೇಟಸ್ನ ಮೇಂಟೈನ್ ಮಾಡಿದ್ರೆ ನನಗೆ ದುಃಖನೇ ಬರೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಈ ಸಮಾಜ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿದೆ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನನ್ನ ಇಂದ್ರಿಯಗಳನ್ನ ಒಣಗಿಸ್ತಾ ಇರೋ ದುಃಖವನ್ನ ಯಾರಿಂದನೂ ಕೂಡ ಪರಿಹಾರ ಮಾಡೋಕ್ಕಾಗೋದಿಲ್ಲ. ಇವನ್ ನೀನು ಈ ಭೂಮಿಯಲ್ಲಿ ಸಮೃದ್ಧವಾದ ರಾಜ್ಯವನ್ನೇ ಕೊಡು, ಮತ್ತೆ ಸ್ವರ್ಗದಲ್ಲಿರೋ ದೇವತೆಗಳ ಪ್ರಭುತ್ವವನ್ನ ಕೊಟ್ಟರೂ ಕೂಡ ನನ್ನ ಈ ದುಃಖವನ್ನ ಹೋಗಲಾಡಿಸೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾನೆ. ನೀವು ಪ್ರಾಕ್ಟಿಕಲ್ ಆಗಿ ತಗೊಂಡು ನೋಡಿ, ಎಷ್ಟೋ ದೇಶಗಳು ತುಂಬಾ ಮುಂದುವರೆದಿದ್ದಾವೆ ಟೆಕ್ನಾಲಜಿನಲ್ಲಿ, ಅಡ್ವಾನ್ಸ್ಮೆಂಟ್ ನಲ್ಲಿ, ಆದ್ರೆ ಯುದ್ಧಗಳು
ಯುದ್ಧಗಳು ತಪ್ಪಿಲ್ಲ. ಈ ಯುದ್ಧಗಳು ಆಗೋದ್ರಿಂದ ಏನಾಗುತ್ತೆ, ಮತ್ತೆ ದುಃಖನೇ ಉಂಟಾಗೋದು. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಹೊರಗಿನ ಸಮಸ್ಯೆಗಳನ್ನ ಸರಿ ಮಾಡ್ತಾ ಕೂರೋದ್ರ ಬದಲು ಒಳಗಿನ ಸಮಸ್ಯೆಗಳನ್ನ ಸರಿ ಮಾಡಬೇಕು ಅನ್ನೋದು ಭಗವದ್ಗೀತೆಯ ಅರ್ಥ. ಅರ್ಜುನ ಬುದ್ಧಿವಂತನಾಗಿದ್ದರಿಂದ ಅವನಿಗೆ ಗೊತ್ತಿತ್ತು, ಈ ಐಶ್ವರ್ಯ, ಅಂತಸ್ತು ಇವುಗಳೆಲ್ಲ ನನ್ನ ದುಃಖವನ್ನ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕೃಷ್ಣನಂತ ಗುರುವೇ ಆಗ್ಬೇಕು ಅಂತ. ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲೂ ಕೂಡ ಗೊಂದಲ ಬರ್ಬೋದು, ಸಂಕಷ್ಟಗಳು ಬರ್ಬೋದು. ಆಗ ನಾವು ಹೋಗ್ಬೇಕಾಗಿರೋದು 100% ಕೃಷ್ಣ ಕಾನ್ಶಿಯಸ್, ಅಂದ್ರೆ ಕೃಷ್ಣ ಪ್ರಜ್ಞೆ ಇರೋ ಗುರುವಿನ ಹತ್ತಿರ. ಹಾಗಾಗಿ ಅರ್ಜುನ ಇಲ್ಲೊಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಶರಣಾಗತಿ ಆಗದೇನೆ, ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರದೇನೆ ನಾವು ಈ ಬದುಕಿನಲ್ಲಿ ಗೊಂದಲಗಳಿಂದ ಮುಕ್ತರಾಗಲು ಸಾಧ್ಯ ಇಲ್ಲ ಅಂತ. ಭಗವದ್ಗೀತೆಯ ಮಾತುಗಳು ನಮ್ಮ ಹೃದಯವನ್ನು ಸ್ಪರ್ಶಿಸಬೇಕು ಅಂದ್ರೂ ಕೂಡ ಕೃಷ್ಣನಲ್ಲಿ ಶರಣಾಗತಿ ಆಗೋದು ಮೊದಲನೇ ಹೆಜ್ಜೆ. ಕೃಷ್ಣನಿಗೆ ಶರಣಾಗಿ, ಹೇ ಗೋವಿಂದ, ನಾನಿನ್ನೇನು ಯುದ್ಧ ಮಾಡಲ್ಲ ಅಂತ ಹೇಳಿ ಮೌನವನ್ನು ತಾಳ್ತಾನೆ ಅರ್ಜುನ. ಇದನ್ನೆಲ್ಲ ನೋಡಿದ ಸಂಜಯ ಇದನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರ ಅವಾಗ ಒಂದು ಕ್ಷಣಕ್ಕೆ ಹ್ಯಾಪಿ, ಅಂದ್ರೆ ಖುಷಿ ಆಗ್ಬಿಡ್ತಾನೆ, ಓ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ. ಸಂಜಯ ಇಮಿಡಿಯೇಟ್ಲಿ ಹೇಳ್ತಾನೆ ಪರಂತಪ ಅಂತ, ಹಾಗಂದ್ರೆ ಅರ್ಜುನ ಶತ್ರುಗಳನ್ನ ನಿಗ್ರಹಿಸುವನು ಅಂತ. ಹೀಗೆ ಹೇಳಿ ಧೃತರಾಷ್ಟ್ರನಿಗೆ ಮತ್ತೆ ನಿರಾಶೆಯನ್ನು ಉಂಟು ಮಾಡ್ತಾನೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಮಾತಾಡ್ತಾನೆ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರ್ಭಯೋರ್ಮಧ್ಯೆ ವಿಷೀದಂತಾಮಿದಂ ವಚಃ. ಕೃಷ್ಣ ಎರಡೂ ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ನಿಂತಿರೋ ಅರ್ಜುನನ ಕಂಡು ನಸುನಗುತ್ತಾ ಹೇಳ್ತಾನೆ, ಹೇ ಭರತ ವಂಶಜನೆ ಅಂತ. ಏನಕ್ಕೆ ನಗು ಅಂತ ಕೇಳಿದ್ರೆ, ಸ್ನೇಹಿತನ ಥರ ಸಾವಿರಾರು ಕಾರಣಗಳನ್ನ ಕೊಡ್ತಾ ಇದ್ದ ಅರ್ಜುನ ಇಮಿಡಿಯೇಟ್ಲಿ ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನಾನು ನಿನ್ನ ಸ್ನೇಹಿತ ಅಲ್ಲ, ಇನ್ಮೇಲೆ ನನ್ನ ಶಿಷ್ಯ ಅಂತ ಹೇಳ್ತಾ. ಆ್ಯಕ್ಚುಲ್ ಆಗಿ ನೋಡಿದ್ರೆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಯಾವಾಗಲೂ ಕೂಡ ಪರಮ ಗುರುವೇ ಆಗಿರ್ತಾರೆ. ಆದರೂ ಕೂಡ ತನ್ನ ಭಕ್ತ ಯಾವ ಭಾವದಿಂದ ತನ್ನ ಪೂಜಿಸಬೇಕು ಅಂದ್ಕೊಂತಾನೆ ಅವನಿಗೆ ತಕ್ಕನಾಗಿ ಸ್ನೇಹಿತ, ಮಗ, ಒಡೆಯ, ಫೈನಲ್ಲಿ ಅರ್ಜುನ ಕೇಳ್ತಿರೋ ಹಂಗೆ ಗುರು ಕೂಡ ಆಗ್ತಾನೆ ಕೃಷ್ಣ. ಈಗ ಇಲ್ಲಿ ಇನ್ನೊಂದು ವಿಷಯವನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಾತುಕತೆ ಅಂದ್ರೆ ಭಗವದ್ಗೀತೆ ಎರಡೂ ಸೈನ್ಯಗಳ ಮಧ್ಯ ಹೊರಗಡೆನೆ ನಡೆದಿದ್ದರಿಂದ ಆ ಎರಡೂ ಸೈನ್ಯಗಳಿಗೂ ಕೂಡ ಲಾಭವಾಯ್ತೇನೋ ಅಂತ. ಯಾಕಂತಂದ್ರೆ ಭಗವದ್ಗೀತೆಯನ್ನ ಕೃಷ್ಣ ಬೋಧಿಸಿದ್ದು ಒಂದು ಸಮಾಜಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲ, ಅದು ಎಲ್ಲರಿಗೂ ಆಡಿದ ಮಾತು. ಅವನು ಸ್ನೇಹಿತ ಆಗಿರಲಿ ಅಥವಾ ಶತ್ರುವೇ ಆಗಿರಲಿ, ಅದು ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ ಈ ಭಗವದ್ಗೀತೆ. ಕೃಷ್ಣ ಗುರುವಿನ ಪಾತ್ರವನ್ನ ವಹಿಸಿದ ಮೇಲೆ ಮೊದಲನೇ ಮಾತನ್ನ ಅರ್ಜುನಿಗೆ ಏನ್ ಹೇಳ್ತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಆಕ್ಚುಯಲ್ ಭಗವದ್ಗೀತಾ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ತನಕ ನಾವೇನು ನೋಡಿದ್ವಿ, ಅರ್ಜುನ ಮತ್ತು ಕೃಷ್ಣ ಸ್ನೇಹಿತರ ಥರ ಮಾತಾಡ್ತಾ ಇದ್ರು. ಆದರೆ ಇವಾಗಿಂದ ಮ್ಯಾಟರ್ ತುಂಬ ಸೀರಿಯಸ್ ಆಗುತ್ತೆ, ಗಂಭೀರವಾಗುತ್ತೆ. ಯಾಕಂತಂದರೆ ಅರ್ಜುನ ಕೃಷ್ಣನನ್ನು ನೀನೇ ನನ್ನ ಗುರು ಅಂತ ಅಕ್ಸೆಪ್ಟ್ ಮಾಡಿದ್ದಾನೆ. ಅತಿಯಾದ ಶೋಕದಿಂದ ತುಂಬಿರೋ ಅರ್ಜುನನ ನೋಡಿ ಶ್ರೀಕೃಷ್ಣ ಪರಮಾತ್ಮ ಈಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದೇ ಅವರ ಮೊದಲನೇ ಮಾತುಗಳು ಗುರುವಿನ ಸ್ಥಾನವನ್ನು ಅಲಂಕರಿಸಿದ ಮೇಲೆ. 2ನೇ ಅಧ್ಯಾಯ ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಕ್ಷ ನಾನು ಶೋಚಂತಿ ಪಂಡಿತಃ. ಕೃಷ್ಣ ಇಮಿಡಿಯೇಟ್ಲಿ ಗುರುವಿನ ಸ್ಥಾನವನ್ನು ಸ್ವೀಕರಿಸಿದ ತಕ್ಷಣ ಅರ್ಜುನಿಗೆ ಬೈದು ಹೇಳ್ತಾ ಇದ್ದಾರೆ, ಅರ್ಜುನ ನಿನ್ನ ನೋಡಿದ್ರೆ ವಿದ್ವಾಂಸನ ಥರ ಮಾತಾಡ್ತಾ ಇದೆಯಾ, ಆದರೆ ಯಾವ ವಿಷಯಕ್ಕೆ ದುಃಖಿಸಬಾರ್ದು, ಯಾವುದು ಯೋಗ್ಯವಲ್ಲ ದುಃಖಿಸ್ಲಿಕ್ಕೆ ಆ ವಿಷಯಕ್ಕೆ ದುಃಖಿಸ್ತಾ ಇದೆಯಾ. ಪಂಡಿತನಾದವನು, ವಿದ್ವಾಂಸನಾದವನು ಸತ್ತವರಿಗಾಗ್ಲಿ ಅಥವಾ ಬದುಕಿದವರಿಗಾಗ್ಲಿ ಯಾವುದೇ ಕಾರಣಕ್ಕೂ ಪ್ರಲಾಪಿಸೋದಿಲ್ಲ. ಆದರೆ ನೀನು ದುಃಖಿಸ್ತಾ ಇದೆಯಾ, ಹಾಗಾಗಿ ನೀನು ವಿದ್ವಾಂಸನಲ್ಲ. ಪರೋಕ್ಷವಾಗಿ ಕೃಷ್ಣ ಅರ್ಜುನನ ಮೂರ್ಖ ಅಂತ ಕರಿತಾ ಇದ್ದಾರೆ. ಅರ್ಜುನ ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಜಾಸ್ತಿ ಮೌಲ್ಯವನ್ನು ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದ. ಆದರೆ ನಿಜವಾದ ಜ್ಞಾನ ಬಂದು ಯಾವುದು ಜಡ ಯಾವುದು ಆತ್ಮ ಅಂತ ತಿಳ್ಕೊಂಡು ಅವೆರಡರ ನಿಯಂತ್ರಕ ಯಾರು ಅಂತ ತಿಳ್ಕೊಳ್ಳೋದು ನಿಜವಾದ ಜ್ಞಾನವಾಗುತ್ತೆ. ಹಾಗೆ ಈ ರಾಜಕೀಯ, ಸಾಮಾಜಿಕ ಕಾರ್ಯ, ಧಾರ್ಮಿಕ ತತ್ವಗಳು ಇದೆಲ್ಲದನ್ನು ಮೀರಿದ ಒಂದು ಜ್ಞಾನ ಅಂದ್ರೆ ಅದು ಆತ್ಮದ ಜ್ಞಾನ. ಇದನ್ನ ತಿಳಿದುಕೊಳ್ಳದೇನೆ ನೀನು ವಿದ್ವಾಂಸನ ತರ ಆಡ್ತಾ ಇದೀಯಾ ಅಂತ ತನ್ನ ಶಿಷ್ಯನನ್ನ ಪರೋಕ್ಷವಾಗಿ ಮೂರ್ಖ ಅಂತ ಕೃಷ್ಣ ಕರೆದ. ಯಾಕಂತಂದ್ರೆ ಈ ದೇಹ ಹಿಂದೆ ಇರಲಿಲ್ಲ, ಇವತ್ತಿದೆ, ನಾಳೆ ಹೋಗುತ್ತೆ. ಆದ್ರೆ ಆತ್ಮ ಆ ರೀತಿ ಅಲ್ಲ. ಆತ್ಮ ಯಾವಾಗ್ಲೂ ಶಾಶ್ವತವಾದದ್ದು. ನೀನು ಶಾಶ್ವತವಾದನ್ನ ಬಿಟ್ಟು ಅಶಾಶ್ವತವಾದ ಈ ದೇಹಕ್ಕೆ ದುಃಖಿಸ್ತಾ ಇದೀಯಾ. ಹಾಗಾಗಿ ನೀನು ವಿದ್ವಾಂಸನ ತರ ಮಾತಾಡ್ತಾ ಇದೀಯಾ, ಆದ್ರೆ ವಿದ್ವಾಂಸನ ತರ ನಡ್ಕೊಳ್ತಾ ಇಲ್ಲ, ಮೂರ್ಖನ ತರ ನಡ್ಕೊಳ್ತಾ ಇದೀಯಾ ಅಂತ. ಏನು ಬೈದಿದ್ ನೋಡಿ ಆಶ್ಚರ್ಯ ಆಯ್ತಾ? ಮುಂದಿನ ಶ್ಲೋಕದಲ್ಲಿ ಸತ್ಯಾಸತ್ಯತೆಯನ್ನ ಬಿಚ್ಚಿಡ್ತಾ ಹೋಗ್ತಾರೆ ಕೃಷ್ಣ ಪರಮಾತ್ಮ. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ಈ ಪುನರ್ಜನ್ಮ, ರೀಇನ್ಕಾರ್ನೇಷನ್ ಅನ್ನೋದೆಲ್ಲ ನಿಜಾನ ಅಂತ ನೀವು ಗೊಂದಲದಲ್ಲಿದ್ದರೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಖಂಡಿತವಾಗಿ ಹೇಳ್ತಾ ಇದ್ದಾರೆ,
ಹೇ ಅರ್ಜುನ, ನಾನು ಇಲ್ಲ ಅನ್ನೋ ಕಾಲನೇ ಇರಲಿಲ್ಲ, ಹಾಗೆ ನೀನು ಮತ್ತೆ ಇಲ್ಲಿ ನೆರೆದಿರೋ ರಾಜರೆಲ್ಲ ಇದ್ದಿಲ್ಲ ಅನ್ನೋ ಕಾಲ ಕೂಡ ಇದ್ದಿಲ್ಲ, ಹಾಗೆ ಭವಿಷ್ಯದಲ್ಲಿ ನಾವೆಲ್ಲರೂ ಇಲ್ಲ ಅನ್ನೋ ಕಾಲ ಕೂಡ ಇಲ್ಲ. ನಾವು ಇನ್ನೊಂದು ಮುಖ್ಯವಾದ ಅಂಶವನ್ನು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಬಾಡಿ ಅಂತ ಅಂದ್ರೆ ದೇಹದ ಅಸ್ತಿತ್ವದಲ್ಲಿ ಮಾತನಾಡೋದನ್ನ ರಿಜೆಕ್ಟ್ ಮಾಡಿ ಸೌಲ್ ಪ್ಲಾಟ್ಫಾರ್ಮ್ ಅಂದ್ರೆ ಆತ್ಮದ ಪ್ಲಾಟ್ಫಾರ್ಮ್ ಅಲ್ಲಿ ಕೃಷ್ಣ ಈಗ ಮಾತಾಡ್ತಾ ಇರೋದು. ಯಾಕಂತ ಅಂದ್ರೆ ಯಾವಾಗ್ಲೂ ನಮ್ಮ ಅಸ್ತಿತ್ವ ಇರುತ್ತೆ, ಆದ್ರೆ ಈ ಬಾಡಿ ದೇಹ ಅಶಾಶ್ವತವಾದದ್ದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಒಂದು ಮನೆ ಇರುತ್ತೆ, ಅದರಲ್ಲಿ ಇಬ್ರು ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ ಆ ಮನೆಯಿಂದ ಇನ್ನೊಂದು ಊರಿನಲ್ಲಿರೋ ಇನ್ನೊಂದು ಮನೆಗೆ ಹೋಗ್ತಾನೆ. ಸೊ ಇಲ್ಲಿರೋ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಯ್ಯೋ ಇನ್ನೊಬ್ಬನು ಹೋಗ್ಬಿಟ್ಟ ಅಂತ. ಇಲ್ಲಿ ಅಳೋ ಅಂತ ವಿಷಯನೇ ಇಲ್ಲ, ಯಾಕಂತಂದ್ರೆ ಅವನು ಈ ಮನೆಯಲ್ಲಿ ಇಲ್ಲ ಅಂತ ಅಂದ್ರೆ ಇನ್ನೊಂದು ಮನೆಯಲ್ಲಿ ಇರ್ತಾನೆ. ಅದೇ ರೀತಿನಲ್ಲಿ ನಾವು ಈ ದೇಹದಲ್ಲಿ ಇಲ್ಲ ಅಂತ ಅಂದ್ರೆ ನಾವು ಬೇರೆ ದೇಹದಲ್ಲಿ ಇರ್ತೀವಿ ಅಂತ ಅರ್ಥ. ಯಾಕಂತಂದ್ರೆ ದೇಹ ಅನಿತ್ಯವಾದದ್ದು ಅಂದ್ರೆ ಅಶಾಶ್ವತವಾದದ್ದು, ಆದ್ರೆ ಆತ್ಮ ನಿತ್ಯವಾದದ್ದು ಅಂದ್ರೆ ಶಾಶ್ವತವಾದದ್ದು. ಹಾಗಾಗಿ ಅವರು ಇಂದಿನ ದೇಹದಲ್ಲಿ ಮಾಡಿದ ಗುಣ ಮತ್ತೆ ಕರ್ಮಕ್ಕನುಸಾರವಾಗಿ ಈಗಿನ ದೇಹ ಸಿಕ್ಕಿರುತ್ತೆ, ಮತ್ತೆ ಈಗಿನ ದೇಹದಲ್ಲಿ ಯಾವ ರೀತಿಯ ಗುಣ ಮತ್ತೆ ಕರ್ಮವನ್ನ ಮಾಡ್ತಾರೆ ಅದರ ಫಲವಾಗಿ ಮುಂದಿನ ದೇಹ ಅವರಿಗೆ ಸಿಕ್ಕತ್ತೆ. ಹಾಗಾಗಿ ಕೃಷ್ಣಲ್ಲಿ ಹೇಳ್ತಿರೋದು, ನಾನು ಮತ್ತೆ ನೀನು ಅರ್ಜುನ ಹಾಗೆ ಇಲ್ಲಿ ನೆರೆದಿರೋ ರಾಜರೆಲ್ಲ ಹಿಂದೆ ಕೂಡ ಇದ್ರು, ಇವಾಗ ಕೂಡ ಇದ್ದಾರೆ, ಮತ್ತೆ ಮುಂದೆ ಕೂಡ ಇರ್ತಾರೆ. ಸೊ ನೀನು ಅವರ ದೇಹಗಳಿಗೋಸ್ಕರ ಶೋಕಿಸೋದು ಯಾವ ಅರ್ಥವೂ ಇಲ್ಲ ಅಂತ. ಇದೆಲ್ಲ ಕೃಷ್ಣನಿಗೆ ಗೊತ್ತಿದೆ, ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನಾವು ಈ ದೇಹವನ್ನ ಚೇಂಜ್ ಮಾಡ್ತಾನೆ ಇರ್ತೀವಿ, ಬದ್ಧ ಆತ್ಮಗಳು. ಆದ್ರೆ ಕೃಷ್ಣ ಬದ್ಧ ಆತ್ಮ ಅಲ್ಲ, ಅವನು ಪರಮ ಪುರುಷ. ಪರಮ ಪುರುಷನಾದ ಭಗವಂತ ಯಾವತ್ತೂ ಕೂಡ ತನ್ನ ದೇಹವನ್ನ ಚೇಂಜ್ ಮಾಡೋದಿಲ್ಲ. ಅವನ ದೇಹ ಬ್ರಹ್ಮದೇವರು ಹೇಳುವಂತೆ ಸಚ್ಚಿದಾನಂದ ವಿಗ್ರಹ. ನಮ್ಮ ದೇಹದ ರೀತಿಯಲ್ಲಿ ಮೂಳೆ, ಮಾಂಸ, ರಕ್ತ, ಮೂತ್ರದಿಂದ ಮಾಡಲ್ಪಟ್ಟಿಲ್ಲ ಕೃಷ್ಣನ ದೇಹ. ಹಾಗಾಗಿ ನಾವು ಯಾವಾಗ ದೇಹವನ್ನ ಬದಲಾವಣೆ ಮಾಡ್ತೀವಿ, ನಾವು ಮಾಡಿದ ಚಟುವಟಿಕೆ ಅಥವಾ ನೆನಪುಗಳು ಎಲ್ಲ ಆ ದೇಹದ ಜೊತೆಗೆ ಸಮಾಪ್ತಿಯಾಗೋಗುತ್ತೆ. ಮತ್ತೆ ಮುಂದಿನ ದೇಹದಲ್ಲಿ ನಾವೇನ್ ಮಾಡ್ತೀವಿ ಅದಷ್ಟೇ ನೆನಪಿರುತ್ತೆ. ಹಾಗಾಗಿ ಬ್ರಹ್ಮದೇವರು ಪ್ರೇ ಮಾಡುವಂತೆ ಅನಾದಿರಾದಿರ್ ಗೋವಿಂದ ಅಂತ. ಹಾಗಂತ ಅಂದ್ರೆ ಮೂಲ ಪುರುಷ ನೀನು, ಆದಿ ಅಂತಂದ್ರೆ ಯಾವಾಗ ಈ ಜಗತ್ ಸ್ಟಾರ್ಟ್ ಆಯ್ತು ಅವಾಗಿಂದನೂ ನೀನಿರೋನು. ಇನ್ಫ್ಯಾಕ್ಟ್ ಜಗತ್ತನ್ನ ಕ್ರಿಯೇಟ್ ಮಾಡಿದವನೇ ನೀನು. ಸೊ ಹಾಗಾಗಿ ಕೃಷ್ಣನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಳೋದೇನೆ ದೇವೋತ್ತಮ ಪರಂ ಪುರುಷ ಅಂತ ನಾವು ಯಾವಾಗ ಬಿಲೀವ್ ಮಾಡಿ ಈ ಮಾತುಗಳನ್ನೆಲ್ಲ ಕೇಳ್ತಾ ಬರ್ತೀವಿ, ನಮ್ಗಿದು ಅರ್ಥ ಆಗ್ತಾ ಹೋಗುತ್ತೆ. ಕೃಷ್ಣನ ಮಾತಿನಲ್ಲಿ ಶ್ಲೋಕವನ್ನ ಕೇಳೋದಾದ್ರೆ, ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೆಚ್ಚು ಹೆಚ್ಚು ಆತ್ಮದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ಭಗವದ್ಗೀತೆಯ ಪೇಜ್ನಲ್ಲಿ ಮೂವಿ ಕ್ಲಿಪ್ ಯಾಕೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೃಷ್ಣ ಕೂಡ ಧೀರನ ಬಗ್ಗೆ ಮಾತಾಡ್ತಾನೆ ಈ ಶ್ಲೋಕದಲ್ಲಿ. ಆದ್ರೆ ಕೃಷ್ಣ ಮಾತಾಡೋ ಧೀರ ಕಂಪ್ಲೀಟ್ಲಿ ಡಿಫ್ರೆಂಟ್, ವಿಶೇಷವಾದ ವ್ಯಕ್ತಿತ್ವವನ್ನು ಉಳ್ಳವರು. ನಾನು ಈ ಶ್ಲೋಕವನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಈ ವಿಡಿಯೋವನ್ನ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಇವರು ಬೇರೆ ಯಾರು ಅಲ್ಲ, ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಇವರಿಗೆ ಡಾಕ್ಟರ್ ಆಲ್ರೆಡಿ ಹೇಳ್ತಾರೆ, ನೀವು ಯಾವ ಸಮಯದಲ್ಲಿ ಬೇಕಾದರೂ ಸಾಯ್ಬೋದು ಅಂತ. ಆದ್ರೆ ಅಂತ ಸಮಯದಲ್ಲೂ ಕೂಡ ಭಾಗವತ ಪುರಾಣವನ್ನ ನಮ್ಮೆಲ್ಲರಿಗೋಸ್ಕರ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಸಾವಿನ ಭಯವೇ ಇಲ್ಲ. ಈ ತರ ಸಾವಿನ ಭಯ ಯಾರಿಗಿರೋದಿಲ್ಲ, ಅವರು ಧೀರ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಶ್ಲೋಕ ಬಂದು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಹಾಗಂದ್ರೆ ಈ ದೇಹದಲ್ಲಿ ಸಿಕ್ಕಾಕೊಂಡಿರೋ ಆತ್ಮ ಈ ದೇಹದಲ್ಲಿ ಬಾಲ್ಯವನ್ನ ನೋಡುತ್ತೆ, ಹಾಗೆ ಯೂತ್ಹುಡ್ ಅಂದ್ರೆ ಯೌವನವನ್ನ ಕಾಣುತ್ತೆ, ಅದಾದ್ಮೇಲೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದ ದೇಹ ಮುಪ್ಪನ್ನು ಕಾಣುತ್ತೆ, ಹಾಗೆ ಹೋಗ್ತಾ ಹೋಗ್ತಾ ಸಾವಿನ ತನಕ ಹೋಗಿ ಸಾವನ್ನು ನೋಡುತ್ತೆ. ಅದಾದ್ಮೇಲೆ ಈ ದೇಹವನ್ನ ಬಿಟ್ಟು ಮುಂದಿನ ದೇಹಕ್ಕೆ ಹೋಗುತ್ತೆ. ಈ ರೀತಿ ಈ ದೇಹದಿಂದ ಮುಂದಿನ ದೇಹಕ್ಕೆ ಹೋಗ್ತಾ ಇರಬೇಕಾದ್ರೆ ಸಾವು ಅಂತ ಕರಿತೀವಿ. ಆ ಸಾವಿಗೂ ಕೂಡ ಯಾರು ಅಂಜೋದಿಲ್ಲ, ಗೊಂದಲಕ್ಕೆ ಒಳಗಾಗೋದಿಲ್ಲ, ದಿಗ್ಭ್ರಾಂತನಾಗೋದಿಲ್ಲ, ಅವನು ಧೀರ ಅಂತ. ಪ್ರಾಕ್ಟಿಕಲ್ ಆಗಿ ನೋಡಿ, ದಿನದಿಂದ ದಿನಕ್ಕೆ ಹಾಗೆ ವರ್ಷದಿಂದ ವರ್ಷಕ್ಕೆ ನಾವು ನಮ್ಮ ಬಾಡಿಯನ್ನ ಬದಲಾಯಿಸ್ತಾನೆ ಇರ್ತೀವಿ, ಅಂದ್ರೆ ಬದಲಾವಣೆಯನ್ನ ನೋಡ್ತಾನೆ ಇರ್ತೀವಿ. ನೀವು ಸಣ್ಣ ಹುಡುಗ ಇದ್ದಾಗಿಂದು ಒಂದು ಫೋಟೋವನ್ನ ತಗೊಂಡು ನೋಡಿ, ಹಾಗೆ ಇವಾಗಿನ ಫೋಟೋವನ್ನ ತಗೊಂಡು ನೋಡಿ, ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆದ್ರೆ ಅದರೊಳಗಿರೋ ಆತ್ಮ ಅಂದ್ರೆ ನೀವು ಆ ಸೇಮ್ ಪರ್ಸನ್ನೇ ಇದ್ದೀರಾ. ನೀವು ಯಾವತ್ತಿಗೂ ನಿಮ್ಮ ಸಣ್ಣವರಿದ್ದಾಗಿಂದು ಫೋಟೋ ನೋಡಿಲ್ಲ ಅಂತ ಅಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ತಂದು ಯಾರಾದ್ರೂ ತೋರಿಸಿದ್ರೆ ಇದು ನಾನಲ್ಲ ಅಂತ ಹೇಳ್ತೀರಾ. ಯಾಕಂತಂದ್ರೆ ಸಣ್ಣವನಿದ್ದಾಗ ಇದ್ದಿದ್ದ ದೇಹ, ಇವಾಗಿರೋ ದೇಹ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್, ನಾವೇ ನೋಡ್ಕೋಬಹುದು. ಅದೇ ರೀತಿಯಲ್ಲಿ ಯಾವಾಗ ಈ ದೇಹ ಯೂಸ್ಲೆಸ್ ಆಗತ್ತೆ, ಆಗ ಈ ಆತ್ಮ ಈ ದೇಹವನ್ನ ಬಿಟ್ಟು ಯೂಸ್ಫುಲ್ ಆಗಿರೋ ಶರೀರವನ್ನ ಹುಡ್ಕೊಂಡು ಹೋಗುತ್ತೆ. ಹಾಗಾಗಿ ಧೀರನಾದವನು ಈ ಬದಲಾವಣೆ ಅಂದ್ರೆ ಚೇಂಜ್ಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಹುಟ್ಟಿನಿಂದ ಸಾವಿನ ತನಕ. ಹಾಗೆ ಸಾವು ಆದ್ಮೇಲೂ ಕೂಡ ಅವನು ಒಂದು ಜಸ್ಟ್ ಚೇಂಜ್ ಆಗ್ತಿದೆ ಅಂತ ಅನ್ಕೊಂತಾನೆ. ಸೊ ಅವನು ಧೀರ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದು.
ಸುಖ ಬಂದಾಗ ಹಿಗ್ಬೇಡ, ದುಃಖ ಬಂದಾಗ ಕುಗ್ಬೇಡ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಕೇಳಿದ್ವಿ. ಆದ್ರೆ ನಿಮ್ಗೆ ಗೊತ್ತಾ ಈ ಮಾತು ಭಗವದ್ಗೀತೆನಲ್ಲಿ ಬರುತ್ತೆ ಅಂತ? ಹೌದು, ಕೃಷ್ಣ ಆತ್ಮದ ಪರಿಚಯ ಮಾಡ್ಕೊಡ್ತಿದ್ದ ಹಾಗೆ ಈ ಶ್ಲೋಕವನ್ನ ಹೇಳ್ತಾರೆ ಅರ್ಜುನನ್ಗೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಸ್ತಾಂ ತಿತಿಕ್ಷಸ್ವ ಭಾರತ. ಹಾಗಂದ್ರೆ ಹೇ ಕೌಂತೆಯ ಅಂದ್ರೆ ಅರ್ಜುನ, ಈ ಸುಖ ದುಃಖಗಳು ಶೀತ ಮತ್ತೆ ಉಷ್ಣ ಅಂದ್ರೆ ಬೇಸಿಗೆಗಾಲ ಮಳೆಗಾಲ ಯಾವ ರೀತಿ ಬಂದು ಹೋಗುತ್ತೆ ಆ ತರ ಬಂದು ಹೋಗ್ತಾನೆ ಇರುತ್ತೆ. ಅಂದ್ರೆ ಇದು ವೆರಿ ವೆರಿ ಟೆಂಪರರಿ, ಇದು ಪರ್ಮನೆಂಟ್ ಅಲ್ಲ. ಹಾಗಾಗಿ ಹೇ ಭಾರತ ಅಂದ್ರೆ ಭರತ ವಂಶದವನೇ, ಈ ಸುಖ ದುಃಖಗಳು ನಮ್ಮ ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ನಾವು ಅವನ್ನ ಅನುಭವಿಸ್ತೀವಿ. ಆದ್ರೆ ಅವು ಬಂದು ಬಂದು ಯಾವ ರೀತಿ ಶೀತ ಉಷ್ಣ ಮಾಯ ಆಗ್ತವೆ ಅದೇ ರೀತಿ ಇವುಗಳು ಕೂಡ ಬಂದು ಮಾಯ ಆಗ್ತವೆ. ಆದ್ರಿಂದ ನೀನೇನ್ ಕಲಿಬೇಕು ಅಂದ್ರೆ ಅವುಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಕಲಿಬೇಕು. ಈ ಸಹಿಷ್ಣುತೆ ಅನ್ನೋದು ತುಂಬಾ ಮುಖ್ಯ, ಇದನ್ನ ನೀನು ಕಲಿಲೇಬೇಕು ಅಂತ ಕೃಷ್ಣ ಹೇಳ್ತಿರೋದು. ನೀವು ಕೇಳ್ಬೋದು, ಈ ಸುಖ ಬರ್ತಿದೆ ಅಥವಾ ದುಃಖ ಬರ್ತಿದೆ ಅಂತ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀವಿ, ಅದನ್ನ ಹೇಗೆ ಟಾಲರೇಟ್ ಮಾಡೋದು ಮತ್ತೆ ಯಾಕೆ ಟಾಲರೇಟ್ ಮಾಡಬೇಕು ಅಂತ? ಇದಕ್ಕೆ ಆನ್ಸರ್ನ ಕೃಷ್ಣ ಹಿಂದಿನ ಶ್ಲೋಕದಲ್ಲೇ ಕೊಟ್ಟಾಯ್ತು. ಏನಂತ ಅಂದ್ರೆ, ನೀವು ಈ ದೇಹವಲ್ಲ ಆತ್ಮ ಅಂತ. ಸೊ ಆತ್ಮನಾಗಿ ಅದು ಆತ್ಮಕ್ಕೆ ಬರ್ತಾ ಇರೋ ಪ್ಲೆಜರ್ ಅಥವಾ ಪೇನ್ ಅಲ್ಲ, ಅಂದ್ರೆ ಸುಖ ಮತ್ತೆ ದುಃಖ ಅಲ್ಲ, ಈ ಬಾಡಿಗೆ ಬರ್ತಾ ಇರೋದು ಮತ್ತೆ ಈ ಬಾಡಿಯಲ್ಲಿರೋ ಇಂದ್ರಿಯಗಳು ಅದನ್ನ ಅನುಭವಿಸ್ತಾ ಇರೋದು. ಹಾಗಾಗಿ ನೀನು ಆತ್ಮದ ದೃಷ್ಟಿಕೋನದಿಂದ ಈ ಅಶಾಶ್ವತವಾದ ಸುಖ ಮತ್ತೆ ದುಃಖಗಳನ್ನ ಸಹಿಸೋದನ್ನ ಕಲಿಬೇಕು ಅಂತ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನ ಕೊಡಬೇಕು ಅಂತ ಅಂದ್ರೆ, ಬೋಲೋ ಸಿಯಾವರ ರಾಮಚಂದ್ರ ಕಿ ಜೈ, ಶ್ರೀರಾಮಚಂದ್ರನೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾವಾಗ ಅಯೋಧ್ಯ ನಗರಿ ಉತ್ಸಾಹ ಉಲ್ಲಾಸದಿಂದ ಕೂಡಿರುತ್ತೆ, ಯಾಕಂತಂದ್ರೆ ನೆಕ್ಸ್ಟ್ ದಿನ ರಾಮನ ಪಟ್ಟಾಭಿಷೇಕ ಇರುತ್ತೆ. ಶ್ರೀರಾಮಚಂದ್ರನು ಅಷ್ಟೇ ಖುಷಿಯಿಂದ ಇರ್ತಾರೆ. ಆದ್ರೆ ಯಾವಾಗ ಮಾತಾ ಕೈಕೆಯಿಂದ ತಾನು ವನವಾಸ ಹೋಗ್ಬೇಕಂತ ಗೊತ್ತಾಗುತ್ತೆ, ಆ ಟೈಮ್ನಲ್ಲೂ ಕೂಡ ರಾಮಚಂದ್ರ ಯಾವುದೇ ರೀತಿನಲ್ಲಿ ದುಃಖಿಸದೆ ಅಷ್ಟೇ ಖುಷಿಯಿಂದ ವನವಾಸಕ್ಕೆ ಹೋಗ್ತಾರಂತೆ. ಯಾಕಂತ ಅಂದ್ರೆ ಯಾರಿಗೆ ತಿಳಿದಿರುತ್ತೆ ಈ ಭೌತಿಕ ಜಗತ್ತು ಒಂದೇ ನಾಣ್ಯದ ಎರಡು ಮುಖ ಅಂತ. ಒಂದ್ ಕಡೆ ಸುಖ ಇದ್ರೆ ಇನ್ನೊಂದ್ ಕಡೆ ದುಃಖ ಇರುತ್ತೆ, ಒಂದ್ ಕಡೆ ನಲಿವಿದ್ರೆ ಇನ್ನೊಂದ್ ಕಡೆ ನೋವಿರುತ್ತೆ, ಒಂದ್ ಕಡೆ ಹೊಗಳಿಕೆ ಇದ್ರೆ ಇನ್ನೊಂದ್ ಕಡೆ ತೆಗಳಿಕೆ ಇರುತ್ತೆ. ಆದರೆ ಈ ಎರಡೂ ಕೂಡ ವೆರಿ ಟೆಂಪರರಿ, ಇವು ಬಂದು ಮಾಯ ಆಗ್ತಾ ಹೋಗುತ್ತೆ. ಯಾವ ತರ ಈ ಶೀತ ಮತ್ತೆ ಉಷ್ಣ ಅಂದ್ರೆ ಯಾವ ತರ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಬಂದು ಹೋಗ್ತಾ ಇರುತ್ತೆ, ಮಾಯ ಆಗ್ತಿರುತ್ತೆ, ಅದೇ ರೀತಿನಲ್ಲಿ ಇವುಗಳು ಕೂಡ ಮಾಯ ಆಗ್ತಿರುತ್ತೆ, ಟೆಂಪರರಿ. ಹಾಗಾಗಿ ಕೃಷ್ಣ ಇಲ್ಲಿ ಅಡ್ವೈಸ್ ಮಾಡ್ತಾ ಇರೋದು ಬೆಸ್ಟ್ ಪ್ರಿನ್ಸಿಪಲ್ ಏನು ಅಂತಂದ್ರೆ ಟಾಲರೇಟ್, ಅಂದ್ರೆ ಸಹಿಸಿಕೊಳ್ಬೇಕು ಅಂತ. ಸೊ ಕೃಷ್ಣನ ಹೇಳ್ತಿದ್ದಾರೆ ಸಹಿಸ್ಕೋಬೇಕು ಅಂತ. ಆದ್ರೆ ಈ ಸಹಿಸ್ಕೊಳ್ಳೋದ್ರಿಂದ ನಮ್ಗೆ ಲಾಭ ಏನು ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ಹೇ ಅರ್ಜುನ, ಈ ಸುಖ ದುಃಖಗಳನ್ನೆಲ್ಲ ನೀನು ಸಹಿಸ್ಕೋಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ರು. ಈ ಶ್ಲೋಕದಲ್ಲಿ ಅದರಿಂದ ಅಡ್ವಾಂಟೇಜ್ ಅಂದ್ರೆ ಲಾಭ ಏನು ಅಂತ ಹೇಳ್ತಿದ್ದಾರೆ. ಅಧ್ಯಾಯ 2 ಶ್ಲೋಕ 15, ಯಂ ಹಿನ ವ್ಯತಯಂತಿ ಏತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ನಾವು ಹಿಂದಿನ ಶ್ಲೋಕದಲ್ಲೇ ಚರ್ಚಿಸಿದಂತೆ ಯಾರು ಸುಖ ದುಃಖಗಳಲ್ಲಿ, ನೋವು ನಲಿವಿನಲ್ಲಿ, ಹೊಗಳಿಕೆ ತೆಗಳಿಕೆಗಳಲ್ಲಿ, ಈ ಉಭಯ ಸ್ಥಿತಿಗಳಲ್ಲಿ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿರೋ ಈ ಸಂದರ್ಭಗಳಲ್ಲಿ ಯಾರು ದೃಢವಾಗಿರುವನೋ ಅವನು ಅಮೃತತ್ವಾಯ ಕಲ್ಪತೆ ಅಂತ ಅಂದ್ರೆ ಮೋಕ್ಷ, ಲಿಬರೇಷನ್ಗೆ ಅರ್ಹನಾಗಿದ್ದಾನೆ ಅಂತ. ಈ ಲಿಬರೇಷನ್ ಮೋಕ್ಷದಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದಾವೆ, ಅದನ್ನ ಮುಂದೆ ಯಾವಾಗಾದ್ರೂ ಡಿಸ್ಕಸ್ ಮಾಡೋಣ. ಈ ಮೋಕ್ಷ ಅಂತಂದ್ರೆ ಮೂಳೆ ರಕ್ತ ಮಾಂಸ ಇರೋ ಈ ದೇಹ ಮತ್ತೆ ಅವ್ರಿಗೆ ಸಿಗೋದಿಲ್ಲ, ಇದೇ ಕೊನೆಯ ದೇಹವಾಗಿರುತ್ತೆ. ಯಾರಿಗೆ ಮೋಕ್ಷ ಸಿಗುತ್ತೆ ಅವರಿಗೆ ಇನ್ನೊಂದು ಹುಟ್ಟಿರೋದಿಲ್ಲ. ಯಾವಾಗ ನಾವು ಹುಟ್ತೀವಿ ಅವಾಗ ನಾವು ಸಾಯಲೇಬೇಕು, ಸೊ ಅವರಿಗೆ ಸಾವು ಕೂಡ ಇರೋದಿಲ್ಲ. ಈ ಮೋಕ್ಷವನ್ನ ಯಾರು ಸಾಧಿಸ್ತಾರೆ ಅವರು ನಿಜವಾದ ಜೀವನದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡ್ರು ಅಂತ ಅರ್ಥ. ಈ ನಿಜವಾದ ಜೀವನದ ಸಮಸ್ಯೆಗಳು ಏನು ಅಂತ ಅಂದ್ರೆ ಭಗವದ್ಗೀತೆ ಹೇಳುತ್ತೆ 4 ಸಮಸ್ಯೆಗಳು ಅಂತ. ಜನ್ಮ, ಮೃತ್ಯು, ಜರ, ವ್ಯಾಧಿ ಅಂತ. ಜನ್ಮ ಅಂದ್ರೆ ಹುಟ್ಟು, ಬರ್ತ್. ಮೃತ್ಯು ಅಂತ ಅಂದ್ರೆ ಸಾವು. ಜರ ಅಂತಂದ್ರೆ ಓಲ್ಡ್ ಏಜ್, ಮುಪ್ಪು. ವ್ಯಾಧಿ ಅಂತಂದ್ರೆ ಡಿಸೀಸ್, ಕಾಯಿಲೆಗಳು. ಯಾರದೇ ಜೀವನದಲ್ಲಾದ್ರೂ ಕೂಡ ಈ 4 ಸಮಸ್ಯೆಗಳು ನಿಜವಾದ ಸಮಸ್ಯೆಗಳಂತೆ. ಹಾಗಾಗಿ ಮೋಕ್ಷವನ್ನ ಯಾರು ಸಾಧಿಸ್ತಾರೆ ಈ 4 ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡ್ರು ಅಂತ ಅರ್ಥ. ಅದು ಈ ಲೈಫಿನ ರಿಯಲ್ ಅಚೀವ್ಮೆಂಟ್ ಅಂತೆ. ನೀವು ಇನ್ನೊಂದು ಕೇಳ್ಬೋದು, ಸಾವಿನ ನಂತರವೇ ಮುಕ್ತಿನ ಅಂತ. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಿರೋದು ನೀನು ಈ ದೇಹದಲ್ಲಿ ಇದ್ದಾಗ್ಲೇ ನೀನು ಮುಕ್ತ ಆತ್ಮನಾಗ್ಬೋದು, ಲಿಬರೇಟೆಡ್ ಆಗಿರ್ಬೋದು ಅಂತ. ಅದು ಹೇಗೆ ಅಂತಾನು ಕೃಷ್ಣ ಇಲ್ಲಿ ಹೇಳ್ಬಿಟ್ರು, ಸುಖ ದುಃಖಗಳಲ್ಲಿ ಒಂದು ಚೂರು ವಿಚಲಿತನಾಗದೆ ಧೀರನಾಗಿ ದೃಢವಾಗಿ ಇರೋನು ಈ ಮುಕ್ತಿಗೆ ಎಲಿಜಿಬಲ್ ಅಂದ್ರೆ ಅರ್ಹನಾಗಿದ್ದಾನೆ ಅಂತ ಅರ್ಥ. ನೀವು ಹಾಗೆ ಅಬ್ಸರ್ವ್ ಮಾಡಿ ಇಂದಿನ 2 ಶ್ಲೋಕಗಳು ಮತ್ತು ಈ ಶ್ಲೋಕವನ್ನ ಕೃಷ್ಣ ನಮಗೆ ಈ ಬಾಡಿಲಿ ಅಂದ್ರೆ ದೇಹದ ಕಾನ್ಸೆಪ್ಟ್ ಇಂದ ಹೊರಬಂದು ಆತ್ಮದ ದೃಷ್ಟಿಕೋನದಿಂದ ಬದುಕಲಿಕ್ಕೆ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇರೋದು. ಯಾಕಂತ ಅಂದ್ರೆ ಅದೇ ನಮ್ಮ ನಿಜವಾದ ಅಸ್ತಿತ್ವ ಅಂತ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಇನ್ನೂ ಡೀಪ್ ಆಗಿ ಆತ್ಮದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ನೋಡೋಣ. ಹರೇ ಕೃಷ್ಣ. ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ದಾರ್ಶನಿಕರು ಮತ್ತೆ ತತ್ವಜ್ಞಾನಿಗಳೆಲ್ಲ ಸೇರಿ ಒಂದು ಅಧ್ಯಯನ ಮಾಡಿ ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ. ಆ ನಿರ್ಣಯ ಏನಪ್ಪಾ ಅಂತ ಅಂದ್ರೆ, ಯಾವುದು ಅಸ್ತಿತ್ವದಲ್ಲಿ ಇರೋದಿಲ್ವೋ ಮತ್ತೆ ಯಾವುದು ಅಶಾಶ್ವತವೋ ಅದು ಯಾವಾಗ್ಲೂ ಬದಲಾವಣೆ ಆಗ್ತಾ ಇರುತ್ತಂತೆ. ಹಾಗೆ ಯಾವುದು ನಿರಂತರವಾಗಿರುತ್ತೆ ಮತ್ತೆ ಶಾಶ್ವತವಾಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ. ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಾವು ಇಲ್ಲಿ ತನಕ ಕಲ್ತ್ಕೊಂಡ್ ಬಂದ್ವಿ ಯಾವುದು ಬದಲಾವಣೆಯನ್ನ ಹೊಂದುತ್ತೆ ಅಂತ. ಬದಲಾವಣೆ ಹೊಂದೋದು ಯಾವುದು? ದೇಹ. ಸೊ ಬದಲಾವಣೆ ಹೊಂದದೇ ಇರೋದು ಯಾವುದು? ಆತ್ಮ.
ಭಾವಾರ್ಥದಲ್ಲಿ ಹೇಳ್ತಾರೆ, ನಮ್ಮ ದೇಹದಲ್ಲಿ ಜೀವಕಣಗಳು ಕ್ರಿಯೆ ಮತ್ತೆ ಪ್ರಕ್ರಿಯೆ ಆಗೋದ್ರಿಂದ ನಮ್ಮ ದೇಹ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಕ್ಷಣವೂ ಅಂತ. ಇದನ್ನ ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತಂತೆ. ಮತ್ತೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮದಲ್ಲಿ ಬಂದ್ರೆ ನಿರಾಕಾರವಾದಿಗಳು, ಆಕಾರವಾದಿಗಳು ಅಂತ ತುಂಬಾ ಟೈಪ್ಸ್ ಬರ್ತಾ ಹೋಗುತ್ತೆ. ಆದ್ರೆ ಎಲ್ಲರದೂ ಒಂದೇ ಒಂದು ಕನ್ಕ್ಲೂಷನ್ ಏನು ಅಂತ ಅಂದ್ರೆ, ಈ ದೇಹ ಬದಲಾವಣೆ ಆಗುತ್ತಂತೆ, ಆತ್ಮ ನಿರಂತರವಾದ್ದು, ಶಾಶ್ವತವಾದ್ದು, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳೆಲ್ಲ ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಗೆ ಒಳಗಾಗಿರ್ತಾರಂತೆ. ಆದ್ದರಿಂದ ಈ ಅಜ್ಞಾನವನ್ನ ನಮ್ಮಿಂದ ತೆಗಿಬೇಕು ಅಂತ ಭಗವಂತ ಭಗವದ್ಗೀತೆಯನ್ನ ನಮಗೆ ಬೋಧಿಸ್ತಾರಂತೆ. ಈ ಭಗವದ್ಗೀತೆಯ ಉದ್ದೇಶವೇ ತನ್ನನ್ನ ತಾನು ಅರಿಯೋದಂತೆ. ತನ್ನನ್ನ ತಾನು ಅರ್ಥಕೊಂಡ್ಬಿಟ್ರೆ ಸಾಕು, ಆ ಭಗವಂತನ ಬಗ್ಗೆನೂ ನಾವು ತಿಳ್ಕೋಬಹುದು, ಹಾಗೆ ಭಗವಂತನ ಜೊತೆಗೆ ಆ ಸಂಬಂಧವನ್ನ ಕೂಡ ಸ್ಥಾಪಿಸಬಹುದು. ನನ್ನ ಮತ್ತೆ ಭಗವಂತನ ಮತ್ತೆ ಏನ್ ಸಂಬಂಧ ಅಂತ ಅಂದ್ರೆ, ಒಂದು ಓಷನ್, ಸಮುದ್ರ ಮತ್ತೆ ಸಮುದ್ರದ ಹನಿಗೆ ಏನ್ ಸಂಬಂಧ ಇದೆ, ಅದೇ ನಮ್ಮಿಬ್ಬರ ಸಂಬಂಧ. ಕ್ವಾಂಟಿಟಿನಲ್ಲಿ ಭಗವಂತ ಮತ್ತೆ ಜೀವ ಬೇರೆ ಬೇರೆ ಆದ್ರೂ ಕೂಡ ಕ್ವಾಲಿಟಿನಲ್ಲಿ ಇಬ್ರು ಕೂಡ ಸೇಮ್ ಅಂತೆ. ಆ ಭಗವಂತನಿಗಿರೋ ಗುಣಗಳನ್ನೇ ನಾವು ಕೂಡ ಅನುಕರಿಸ್ತೀವಂತೆ. ಹೇಗೆ ತಂದೆಯ ಗುಣಗಳನ್ನ ಮಗ ಅನುಕರಿಸ್ತಾನೆ, ಅದೇ ರೀತಿನಲ್ಲಿ. ಶ್ಲೋಕ ಬಂದು, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವಾ ಅನಯೋಸ್ತತ್ವದರ್ಶಿಭಿಃ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಡೀಟೇಲ್ ಆಗಿ ಆತ್ಮದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಕೃಷ್ಣ. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ನೀವು ಜ್ವರ ಬಂದ್ರೆ ಹೆಂಗೆ ಕಂಡು ಹಿಡಿತೀರಾ? ಅದರ ಸಿಂಪ್ಟಮ್ ಇಂದ, ಅಂದ್ರೆ ಅವನ ದೇಹ ಬಿಸಿ ಆಗಿರುತ್ತೆ, ಅದರಿಂದ ಗೊತ್ತಾಗುತ್ತೆ ಅವನಿಗೆ ಜ್ವರ ಬಂದಿದೆ ಅಂತ. ಅದೇ ರೀತಿನಲ್ಲಿ ಇಲ್ಲಿ ಕೃಷ್ಣ ಆತ್ಮದ ಸಿಂಪ್ಟಮ್ ಏನು ಅಂತ ಹೇಳ್ತಾ ಇದ್ದಾರೆ. ಆತ್ಮದ ಸಿಂಪ್ಟಮ್ ಬಂದು ಕಾನ್ಶಿಯಸ್ನೆಸ್, ಅಂದ್ರೆ ಪ್ರಜ್ಞೆ. ನಮ್ಗೆಲ್ಲ ಗೊತ್ತು, ಸತ್ತ ವ್ಯಕ್ತಿಯಲ್ಲಿ ಏನಿರೋದಿಲ್ಲ ಅಂತ ಅಂದ್ರೆ ಅವನ ಹತ್ರ ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಇರೋದಿಲ್ಲ. ಸತ್ತ ವ್ಯಕ್ತಿಗೆ ಡಾಕ್ಟರ್ಸ್ ಏನಂತ ಹೇಳ್ತಾರೆ, ಅನ್ಕಾನ್ಶಿಯಸ್ ಪರ್ಸನ್ ಅಂತ ಹೇಳ್ತಾರೆ. ಹಾಗೆ ಈ ಪ್ರಜ್ಞೆ ಅಥವಾ ಕಾನ್ಶಿಯಸ್ನೆಸ್ ನಮ್ಮ ಇಡೀ ದೇಹದ ತುಂಬೆಲ್ಲ ವ್ಯಾಪಿಸಿರುತ್ತಂತೆ. ಈ ಆತ್ಮದ ಪ್ರಜ್ಞೆ ನಮ್ಮ ದೇಹದ ತುಂಬೆಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ನಮಗೆ ನೋವು ಮತ್ತೆ ನಲಿವು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದರ್ವೈಸ್ ಅನ್ಕಾನ್ಶಿಯಸ್ ಆಗಿದ್ದ ಪರ್ಸನ್ ಅಂತ ಅಂದ್ರೆ ಅವನಿಗೇನು ಗೊತ್ತಾಗೋದಿಲ್ಲ. ಭಾವಾರ್ಥದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಒಂದು ಆತ್ಮಕ್ಕೆ ಒಂದು ದೇಹ ಸೀಮಿತವಾಗಿರುತ್ತಂತೆ. ಆ ಆತ್ಮ ಇನ್ನೊಬ್ಬನ ದೇಹದಲ್ಲಿ ಆಗ್ತಿರೋ ನೋವು ಅಥವಾ ದುಃಖ ಸುಖಗಳನ್ನ ಅನುಭವಿಸೋಕ್ಕಾಗೋದಿಲ್ಲ ಅಂತೆ. ಆ ಆತ್ಮ ಪ್ರತ್ಯೇಕ ದೇಹದಲ್ಲಿ ಆಗೋ ಸುಖ ಮತ್ತೆ ದುಃಖಗಳನ್ನ ಮಾತ್ರ ಅನುಭವಿಸೋಕ್ಕಾಗುತ್ತಂತೆ. ಮತ್ತೆ ಆತ್ಮದ ಗಾತ್ರ, ಸೈಜ್ ನ ಕೂಡ ಹೇಳ್ತಾರೆ ಇಲ್ಲಿ. ಒಂದು ಕೂದಲಿನ ಮೊನೆಯನ್ನ ತಗೊಂಡು ಅದನ್ನ 100 ಪೀಸ್ ಮಾಡಿಬಿಟ್ಟು ಅದರಲ್ಲಿ ಬಂದಿರತಕ್ಕಂತ ಒಂದು ಪೀಸ್ನ ತಗೊಂಡು ಮತ್ತೆ 100 ಪೀಸ್ ಮಾಡಿದ್ರೆ ಅದರಲ್ಲಿ ಬರೋ ಒಂದು ಪೀಸ್ನ ಗಾತ್ರ ಆತ್ಮದಾಗಿರುತ್ತಂತೆ. ಈ ಆತ್ಮ ಆಧ್ಯಾತ್ಮಿಕವಾಗಿರೋದ್ರಿಂದ ನಮ್ಮ ಭೌತಿಕ ಕಣ್ಣುಗಳಿಗೆ ಅದು ಕಾಣ ಸಿಗೋದಿಲ್ಲ. ಹಾಗಾಗಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿರೋದು, ಈ ದೇಹವನ್ನ ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ, ಅಂದ್ರೆ ಅದು ಆತ್ಮ ಅಂತ ನೀನು ತಿಳ್ಕೋಬೇಕು. ಸೊ ನಾಶವಿಲ್ಲದ ಆತ್ಮವನ್ನ ಯಾರೂ ಕೂಡ ನಾಶ ಮಾಡೋಕೆ ಆಗೋದಿಲ್ಲ ಅಂತ. ಶ್ಲೋಕ ಬಂದು, ಅವಿನಾಶಿತು ತದ್ವಿಧಿ ಏನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಒಂದು ಕಾರ್ ಇರುತ್ತೆ, ಆ ಕಾರ್ ಒಳಗಡೆ ಡ್ರೈವರ್ ಇರ್ತಾನೆ. ಆ ಡ್ರೈವರು ತನ್ನನ್ನು ತಾನು ಕಾರ್ ಅಂತ ಕರ್ಕೊಳ್ಳೋಕ್ಕಾಗೋದಿಲ್ಲ. ಅವನು ನಾನು ಈ ಕಾರ್ನ ಬಳಸ್ತಾ ಇದ್ದೀನಿ ಅಂತ ಕರ್ಕೋಬಹುದು. I cannot call myself a car. I am using this car. I am the driver. ಅದೇ ರೀತಿನಲ್ಲಿ ನಾವು ಈ ದೇಹದೊಳಗಿರೋ ಆತ್ಮ ನಾನೇ ಈ ದೇಹ ಅಂತ ಕರ್ಕೊಳ್ಳೋಕೆ ಬರೋದಿಲ್ಲ. ಈ ದೇಹ ಒಂದು ಕಾರ್ ಇದ್ದ ಹಾಗೆ, ಅದರೊಳಗಡೆ ಇರೋ ಡ್ರೈವರ್ ನಾವೆಲ್ಲ ಆಗಿರ್ತೀವಿ. ಆದ್ರಿಂದ ನಾನು ಈ ದೇಹವನ್ನ ಬಳಸ್ತಾ ಇದ್ದೀನಿ ಅಂತ ಹೇಳಬೇಕೆ ಹೊರತು ನಾನೇ ಈ ದೇಹ ಅಂತ ಅಂದ್ರೆ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. In the same way, I am not this body. This body is just a vehicle. I am the soul using this body. ಕಾರ್ ಎಂತ ದುಬಾರಿದೆ ಆದ್ರೂ ಕೂಡ ಅದರೊಳಗಡೆ ಡ್ರೈವರ್ ಇಲ್ಲದೆ ಮೂವ್ ಆಗೋದಿಲ್ಲ. ಅದೇ ರೀತಿನಲ್ಲಿ ಈ ದೇಹ ಎಂಥದೇ ಆಗಿರ್ಬೋದು, ಅದರೊಳಗಡೆ ಡ್ರೈವರ್ ಅಂದ್ರೆ ಆತ್ಮ ಇಲ್ಲದೆ ಇದು ಮೂವ್ ಆಗೋದಿಲ್ಲ. ಹಾಗಾಗಿ ಈ ದೇಹವನ್ನ ಪಾಲಿಸುವವನು ಆತ್ಮ ಅಂತ. ಹೇಗೆ ಈ ಸೂರ್ಯನ ಪ್ರಕಾಶ ಇಡೀ ವಿಶ್ವವನ್ನ ಪಾಲಿಸುತ್ತೆ, ಅದೇ ರೀತಿನಲ್ಲಿ ಈ ಆತ್ಮನ ಪ್ರಕಾಶ ಇಡೀ ದೇಹವನ್ನ ಪಾಲಿಸುತ್ತೆ. ಆದ್ರಿಂದ ಈ ಕಾರಿನ ಡ್ರೈವರ್ ಹೇಗೆ ಮುಖ್ಯ ಆಗ್ತಾನೆ, ಅದೇ ರೀತಿನಲ್ಲಿ ಈ ಬಾಡಿ ದೇಹದ ಡ್ರೈವರ್ ಆತ್ಮ ಅತಿ ಮುಖ್ಯವಾಗ್ತಾನೆ. ಆತ್ಮವನ್ನ ಪರಿಗಣಿಸಿ ನೋಡಿದ್ರೆ ಈ ದೇಹ ಮುಖ್ಯವಾಗುತ್ತೆ. ಯಾಕಂತಂದ್ರೆ ಈ ದೇಹಕ್ಕೆ ಹೇಗೆ ಹುಟ್ಟು ಉಚಿತವಾಗಿ ಬಂದಿದೆ, ಸಾವು ಖಚಿತವಾಗಿರುತ್ತೆ. ಆ ಸಾವು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಅಥವಾ ಇನ್ಯಾವುದೋ ದಿನ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ನಿತ್ಯವೂ ಆದ ಅಳತೆಗೆ ಸಿಗದಿರೋ ಈ ಅವಿನಾಶಿಯಾದ ಆತ್ಮನ ಐಹಿಕ ದೇಹ ನಾಶವಾಗಲೇಬೇಕು. ಆದುದರಿಂದ ಹೇ ಭರತವಂಶಜನೇ, ಅರ್ಜುನನೇ ಯುದ್ಧ ಮಾಡು ಅಂತ. ಶ್ಲೋಕ ಬಂದು, ಅಂತವಂತ ಇಮೇ ದೇಹ ನಿತ್ಯ ಸೂಕ್ತಾಹ ಶರೀರಿನಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಕೃಷ್ಣ ಅರ್ಜುನನ್ಗೆ ಈ ದೇಹಕ್ಕೆ ಎಂದಿದ್ರೂ ಸಾವಿದೆ ಅಂತ ಹೇಳಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಪ್ರಾಣಿ ಹಿಂಸೆನ ಸಪೋರ್ಟ್ ಮಾಡ್ತಿದಾರ ಕೃಷ್ಣ? ನೋ, ನೆವರ್, ಚಾನ್ಸೇ ಇಲ್ಲ. ವೇದಗಳು ಹೇಳುತ್ತೆ, ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂತ.
ಹಾಗಂದ್ರೆ ಯಾರಿಗೂ ನೀನು ಹಿಂಸೆ ಮಾಡೋಂಗಿಲ್ಲ ಅಂತ. ಹಿಂಸೆ ಅಂದ್ರೆ ಪ್ರಾಣಿಗಳನ್ನ ಕೊಲ್ಲೋದಿರ್ಲಿ, ಇನ್ನೊಬ್ಬರಿಗೆ ಚುಚ್ಚು ಮಾತಾಡಿ ಅವರಿಗೆ ನೋವುಂಟು ಮಾಡೋದು ಹಿಂಸೆ ಆಗುತ್ತೆ. ಯಾವುದೇ ಅಧಿಕಾರವಿಲ್ಲದೆ ಯಾರನ್ನೇ ಕೊಲ್ಲೋದು ಹೇಸಿಗೆ ಕೃತ್ಯ ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಕೃಷ್ಣ ಅರ್ಜುನ್ಗೆ ಯುದ್ಧ ಮಾಡುವಂತ ಇರೋದು ಮನಸ್ಸೋ ಇಚ್ಛೆ ಅಲ್ಲ, ಇದು ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕಾಗಿ. ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಕೃಷ್ಣ ಅರ್ಜುನ್ಗೆ ಹೇಳ್ತಿದ್ದಾರೆ, ಆತ್ಮ ಎಷ್ಟು ಚಿಕ್ಕದು ಅಂತಂದ್ರೆ ಇವನ್ ನೋಡೋಕ್ಕಾಗೋದಿಲ್ಲ ಅಂದಮೇಲೆ ಅದನ್ನ ಸಾಯಿಸೋದು ಎಲ್ಲಿಂದ ಬಂತು ಅಂತ. ಹಾಗಾಗಿ ಯಾರು ಜೀವಿಯು ಕೊಲ್ಲುತ್ತಾನೆ ಅಂತ ಭಾವಿಸ್ತಾನೆ ಅಥವಾ ಕೊಲ್ಲಲ್ಪಡುತ್ತಾನೆ ಅಂತ ಭಾವಿಸ್ತಾನೆ ಅವನಿಗೆ ತಿಳುವಳಿಕೆನೇ ಇಲ್ಲ. ಯಾಕಂದ್ರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಅಂತ ಕೃಷ್ಣ ಇಲ್ಲ ಅರ್ಜುನ್ಗೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಆಕ್ಚುಲಿ ಸಾಯಲೇಬಾರ್ದು ಅಂತ ಏನೇನೆಲ್ಲ ಪ್ಲಾನ್ಸ್ ಮಾಡ್ತೀವಿ. ಈಗ ಕೃಷ್ಣ ನಿಮಗೆಲ್ಲ ಸಾವೇ ಇಲ್ಲ ಅಂತ ಹೇಳ್ತಿದ್ದಾರೆ, ನಿಮಗೆ ಖುಷಿ ಆಗ್ತಿಲ್ವಾ ಇವಾಗ? ಈ ಶ್ಲೋಕ ಬಂದು ಯ ಏನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ.